ಬಟ್ಟೆ ವ್ಯಾಪಾರಿಯೊಬ್ಬ ಕತ್ತೆ ಹಾಗೂ ಕುದುರೆಯೊಂದಿಗೆ ದೂರದ ಊರಿಗೆ ಪ್ರಯಾಣ ಬೆಳೆಸಿದನು. ವ್ಯಾಪಾರಿ ಕತ್ತೆಯ ಬೆನ್ನ ಮೇಲೆ ಭಾರವಾದ ಮೂಟೆ ಏರಿಸಿ ತಾನು ಕುದುರೆ ಏರಿ ಕುಳಿತನು. ಮಾರ್ಗ ಮಧ್ಯೆ ಸುಸ್ತಾಗಿ ಎಲ್ಲರೂ ಒಂದು ದೊಡ್ಡ ಮರದ ನೆರಳಿನಲ್ಲಿ ವಿಶ್ರಮಿಸಲು ನಿಂತರು. ಕುದುರೆ ಕತ್ತೆಯನ್ನು ನೋಡಿ, ನಿನ್ನ ಜೀವನ ಪೂರ್ತಿ ಭಾರ ಹೊರುವುದೇ ಎಂದು ಕತ್ತೆಯನ್ನು ಹೀಯಾಳಿಸಿತು. ಕತ್ತೆ ತಲೆಬಾಗಿಸಿ ದುಃಖದಿಂದ ನಿಂತಿತು. ಕುದುರೆಯ ಮಾತು ಕೇಳಿ ಕತ್ತೆಗೆ ಅವಮಾನವಾಯಿತು. ಪಾಠ ಕಲಿಸಲು ಒಂದು ಉಪಾಯ ಮಾಡಿತು. ಪ್ರಯಾಣ ಶುರುವಾದಾಗ ಕತ್ತೆ ಬೇಕಂತಲೇ ಮೂಟೆ ಬೀಳಿಸಿ ನೆಲದ ಮೇಲೆ ಒದ್ದಾಡತೊಡಗಿತು. ಅಯ್ಯೋ ಪಾಪ, ಈ ಕತ್ತೆಗೆ ಏನಾಗಿದೆ? ಇದು ನಿಜವಾಗ್ಲೂ ಅನಾರೋಗ್ಯದಿಂದಿದೆ. ನಾನಿದಕ್ಕೆ ವಿಶ್ರಾಂತಿ ನೀಡ್ಲೇಬೇಕು. ವ್ಯಾಪಾರಿಯು ಕತ್ತೆಯ ಮೇಲಿದ್ದ ಭಾರವಾದ ಬಟ್ಟೆ ಮೂಟೆಗಳನ್ನು ಕುದುರೆಯ ಬೆನ್ನ ಮೇಲೆ ಏರಿಸಿದನು. ಸೊಕ್ಕಿನ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಭಾರ ಹೊತ್ತುಕೊಂಡು ಸುಮ್ಮನೆ ನಡೆಯತೊಡಗಿತು. ಬೇರೆಯವರ ಕಷ್ಟ ನೋಡಿ ನಗುವ ಮುನ್ನ ಅದು ನಮಗೂ ಬರಬಹುದು ಎಂದು ಎಚ್ಚರವಿರಬೇಕು. ಸೊಕ್ಕಿನ ಮಾತುಗಳು ಕ್ಷಣಿಕವಷ್ಟೇ, ಆದರೆ ಅನುಭವ ಕಲಿಸುವ ಪಾಠ ಜೀವನ ಪೂರ ಉಳಿಯುತ್ತದೆ.